ಎಡಹಳ್ಳಿ ಮತ್ತು ಮೊರರ್ಬೆಟ್ಟದ ಪ್ರದೇಶದಲ್ಲಿ ಅಣು ಸ್ಥಾವರ ಸ್ಥಾಪನೆ ಮಾಡಲು ಉದ್ದೇಶಿಸಿದ್ದು ಕೂಡಲೇ ಅಣು ಸ್ಥಾವರ ಸ್ಥಾಪನೆ ನಿಲ್ಲಿಸಬೇಕು ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯರಾಗಿರುವ ಎಚ್ಆರ್ ಶ್ರೀನಾಥ್ ಧಣಿಯವರು ಒತ್ತಾಯಿಸಿದ್ದಾರೆ. ತಮ್ಮ ನಿವಾಸದಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪರಿಸರವಾದಿಗಳು ಮತ್ತು ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳು ಹಾಗೆ ಎಲ್ಲಾ ಗ್ರಾಮಗಳ ನಾಗರಿಕರೊಂದಿಗೆ ಸುದೀರ್ಘ ಚರ್ಚೆ ನಡೆಸಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಆರ್ ಶ್ರೀನಾಥ್ ಧಣಿಯವರು ಎಚ್ಚರಿಕೆ ನೀಡಿದರು. ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಮಿತ್ರರೇ, ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ, ಕಳೆದ 1 ವರ್ಷದಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಅಣು ಸ್ಥಾವರದ ಒಂದು ವಿಷಯ ನಡೀತಾ ಇತ್ತು. ಇದು ಭಾಳಷ್ಟು ಕಡೆ ವಿರೋಧ ವ್ಯಕ್ತವನ್ನು ಜನರು, ರೈತರು, ಸಾಹಿತಿಗಳು, ರಾಜಕಾರಣಿಗಳು ಎಲ್ಲರೂ ಸೇರಿಕೊಂಡು ವಿರೋಧವನ್ನು ವ್ಯಕ್ತಪಡಿಸಿದರು. ಮೊದಲನೇದಾಗಿ ಅರಸನಕೇರಿಯಲ್ಲಿ 6,000 ಎಕರೆಯನ್ನು ನೋಡಿದರು, ಕೊಪ್ಪಳ ತಾಲೂಕು ಅರಸನಕೇರಿ. ಆದಮೇಲೆ ಕನಿಗಿರಿ ಹತ್ರ ಮುಸ್ಲಾಪುರ ಕರಡಿಗುಡ್ಡ ಹತ್ರ ಕೂಡ ನೋಡಿದರು. ಅಲ್ಲಿ ಕೂಡ ಎಲ್ಲ ಹೋರಾಟ ಮಾಡಿ ಕೊನೆಯದಾಗಿ ಹಿರೇಬೆಳಕಲ್ ಹತ್ರ 8,000 ಎಕರೆ ಭಾಳ ಸುಂದರವಾದಂಥ ಪ್ರದೇಶ, ಭಾಳ ಐತಿಹಾಸಿಕ ಸ್ಮಾರಕಗಳು ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ, ವಿಶೇಷವಾಗಿ ಮೌರ್ಯರ ಬೆಟ್ಟಗಳು, ಕುಮಾರಾಮ್ ಕುಂಟ ಸ್ಮಾರಕಗಳು, ಗವಿ ಚಿತ್ರಗಳು, ವನ್ಯಜೀವಿಗಳು ಇರ್ತಕ್ಕಂಥ ಪ್ರದೇಶದಲ್ಲಿ ಅಣು ಸ್ಥಾವರ ಮಾಡ್ತಕ್ಕಂಥ ಸರ್ವೆ ಮಾಡಿ ಆ ಪ್ರಪೋಸಲನ್ನು ಜಿಲ್ಲಾಡಳಿತ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು. ಅದು ರಾಜ್ಯ ಸರ್ಕಾರ ಮುಖಾಂತರ. ಆವಾಗ ನಾವು ಎಲ್ಲ ಸ್ಥಳೀಯರು ಸೇರಿಕೊಂಡು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲಿಯೂ ಬೇಡ, ಯಾಕಂದರೆ ಇದು ಭಾಳ ರೈತರಿಗೆ ದೊಡ್ಡ ಹಾನಿ ಆಗ್ತದೆ ಮತ್ತು ಅವ್ರಿಗೆ ಇರ್ತಕ್ಕಂಥ ಇವತ್ತು ಏನು ಕೈಗಾದಲ್ಲಿ ಇವತ್ತು ಜನರಲ್ಲಿ ಆತಂಕ, ಒಂದು ಭಯ ಮೂಡಿಸ್ತಕ್ಕಂಥ ಕೆಲಸ ಆಗಿದೆ. ಅಲ್ಲಿ ಯಾವ ಬೆಳೆ ಸರಿ ಬೆಳೀತಾ ಇಲ್ಲ. ಅಲ್ಲಿ ಎಲ್ಲ ಜನರಿಗೆ, ಹಳ್ಳಿ ಇರ್ತಕ್ಕಂಥ ಜನರಿಗೆ ಅಲ್ಲಿ ಅಂಗವಿಕಲಿತನ ಒಂದು ಕಾಣ್ ಬರ್ತಾ ಇದೆ. ಮತ್ತು ಮುಂದೆ ಮಕ್ಕಳಿಗೆ ಹುಟ್ಟತಕ್ಕಂಥ ಮಕ್ಕಳು ಕೂಡ ಒಂದು ಅಂಗವಿಕಲಿತನ ಬರ್ತಕ್ಕಂಥ ಒಂದು ರಿಪೋರ್ಟ್ಗಳು ಇದೆ. ಸೊ ಇದು ನಮ್ಮ ಗಂಗಾವತಿ ನಗರ ಕೂಡ ಎಫೆಕ್ಟ್ ಆಗಿದೆ. ಇವತ್ತು ಬೆಳಿಗ್ಗೆ ಕನ್ನಡಪ್ರಭದಲ್ಲಿ ಹೆಡ್ಲೈನ್ಸಲ್ಲಿ ಕೊಟ್ಟಿದ್ದಾರೆ, 5 ಪ್ರದೇಶ 5 ಜಿಲ್ಲೆಯಲ್ಲಿ ಈ ಪ್ರಪೋಸಲ್ ಹೋಗೈತೆ ಅಂತೇಳಿ. ಬಂಡೇಕುಂಟ ಅಂಥೇಳಿ ನಮ್ಮ ಗಂಗಾವತಿಯಿಂದ ಒಂದು 15 ಕಿಲೋಮೀಟರ್ ಹಿಂದೆ. ಯಾವ ತಾಲೂಕು ಸರ್? ಬಂಡೆ ಕೊಪ್ಪಳ ತಾಲೂಕು, ಬಟ್ ಹಿಡಳ್ಳಿ ಗಂಗಾವತಿ ಬಾರ್ಡರ್. ಅದು ಹಿಡಳ್ಳಿ ಪಕ್ಕದಲ್ಲೇ. ಅಂದರೆ ಅದು ಯಾವ ಮೌರ್ಯರ ಮನೆಯಿಂದ 2 ಕಿಲೋಮೀಟರ್, ಮತ್ತು ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನಕ್ಕೆ 3 ಕಿಲೋಮೀಟರ್ ಏರಿಯಲ್ ಡಿಸ್ಟೆನ್ಸ್. ಸೊ 2 ಯುನೆಸ್ಕೋ ಸೈಟ್ಗಳು, ಅದ್ರ ಮಧ್ಯದಲ್ಲಿ ಈ ಪ್ರಪೋಸಲ್ ಹೋಗಿದೆ. ಇದು ಯಾರಿಗೆ ಯಾಕಂದರೆ ಹೋದ್ಸರಿ ಎಚ್ ಕೆ ಪಾಟೀಲ್ ಅವ್ರು ಬಂದಾಗ ಹಿರೇಬೆಳಕಲ್ಲಿಗೆ, ಇಲ್ಲ ನೀವು ಹೋರಾಟ ಮಾಡಿದ್ದು ನಿಮ್ಮ ಪ್ರಪೋಸಲ್ ಸಿಕ್ಕಿದೆ, CM ಅವರು ಮತ್ತು ನಮ್ಮ ಕ್ಯಾಬಿನೆಟ್ ಅವರು ಎಲ್ಲರೂ ಸೇರಿಕೊಂಡು ಈ ಅಣು ಸ್ಥಾವರವನ್ನು ಕೊಪ್ಪಳ ಜಿಲ್ಲೆಯಿಂದ ಕೈ ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ನಾನು ಭಾಳ ಥ್ಯಾಂಕ್ಸ್ ಸರ್, ಭಾಳ ಸಂತೋಷವಾಗಿದೆ. ನಾವು ಇಡೀ ಕೊಪ್ಪಳ ಜಿಲ್ಲೆ ಜನತೆಯ ಪರವಾಗಿ ನಿಮ್ಗೆ ಧನ್ಯವಾದಗಳು ಮತ್ತು CMಗೂ ಧನ್ಯವಾದಗಳು ಹೇಳಿದೆ. ಆದರೆ ಏಕಾಏಕಿ ಇವತ್ತು ಬೆಳಿಗ್ಗೆ ಕನ್ನಡಪ್ರಭದಲ್ಲಿ ಮತ್ತೆ ಹಿರೇಬೆಳಕಲ್ ತೆಗೆದು ಪಕ್ಕದಲ್ಲೇ 2 ಕಿಲೋಮೀಟರ್ ದೂರದಲ್ಲಿ ಬಂಡೇಕುಂಟ ಅನ್ನೋದು ನಮ್ಮ ಗಂಗಾವತಿ ಕ್ಷೇತ್ರಕ್ಕೆ ಬರ್ತದೆ ಮತ್ತು ಕೊಪ್ಪಳ ತಾಲೂಕು ಮತ್ತು ಎಲ್ಲ ಐತಿಹಾಸಿಕ ಸ್ಥಳಗಳು ಇರ್ತಕ್ಕಂಥದ್ದು. ಕುಮಾರರಾಮಂದಾಗಲಿ ಮತ್ತು ವಿಜಯನಗರ ಕಾಲದಲ್ಲಿರ್ತಕ್ಕಂಥ ಭಾಳ ಸುಂದರವಾದಂಥ ಪ್ರದೇಶವನ್ನು ಇವತ್ತು ಪ್ರಪೋಸಲನ್ನು ಕಳಿಸಿದ್ದಾರೆ. ಯಾರಿಗೂ ಇಂಟಿಮೇಷನ್ ಇಲ್ಲಾರ್ದಂಗೆ ಇವತ್ತು ಜಿಲ್ಲಾಧಿಕಾರಿಗಳು ಕಳಿಸಿರ್ತಕ್ಕಂಥದ್ದು ಭಾಳ ಖಂಡನೀಯ. ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾನು ನೇರವಾಗಿ ದೋಷಿಯನ್ನು ಇರ್ತದೆ. ಯಾಕಂದರೆ ಇವತ್ತು ಜನಪ್ರತಿನಿಧಿಗಳಿಗೆ ತಿಳಿಸಿಲ್ಲ, ನೀವು ಯಾವ MP ಗಳಿಗೆ ತಿಳಿಸಿಲ್ಲ, ಯಾವ ಸ್ಥಳೀಯರಿಗೆ ತಿಳಿಸಿಲ್ಲ, ನೀವು ಏಕಾಏಕಿ ಇವತ್ತು ಪ್ರಪೋಸಲ್ ಕಳಿಸಿದ್ರು. ಇದು ನಾವು ಯಾಕಂದರೆ ಇದು ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಜಿಲ್ಲಾಧಿಕಾರಿಗಳು, ಇದು ನೀವು ಮಾಡಿದ್ದು ಭಾಳ ತಪ್ಪಿದೆ. ಮತ್ತು ಮುಂದಿನ ದಿನಮಾನದಲ್ಲಿ ನೀವು ಇದೇ ಪ್ರಪೋಸಲ್ ಮುಂದೆ ಹೋದರೆ
ನಾವು ಭಾಳ ಉಗ್ರ ಹೋರಾಟಕ್ಕೆ ಇಳಿಬೇಕಾಗ್ತದೆ. ಮತ್ತು ಇಡೀ ಕೊಪ್ಪಳ ಜಿಲ್ಲೆ ನಾವು ಬಂಧನ ಕರಿತೀವಿ. ಮತ್ತು ಎಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಈ ಪ್ರಸ್ತಾವನೆ ಕೊಡಬಾರ್ದು. ನಾವು ರಾಜ್ಯ ಸರ್ಕಾರಕ್ಕೂ ಎಚ್ಚರಿಕೆಯನ್ನು ಕೊಡ್ತಿದ್ವಿ, ಕೇಂದ್ರ ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಡ್ತೀವಿ. ಇವತ್ತು ನಮ್ಮ ಜೀವನದ ಒಂದು ಪ್ರಶ್ನೆ ಇದು. ನಾನು ಯಾಕಂದರೆ ಗಂಗಾವತಿ ಕ್ಷೇತ್ರದವರು, ನಮ್ಮ ಕೊಪ್ಪಳ ತಾಲೂಕದವರಾಗಲಿ ಇವತ್ತು ಒಂದು ಒಳ್ಳೆಯ ಉಸಿರನ್ನು ತಗೊಂಡು ಇವತ್ತು ನಮ್ಮ ಕೃಷಿ ಭೂಮಿಗಳು ಹಾಳಾಗ್ತದೆ. ಅಲ್ಲಿರ್ತಕ್ಕಂಥ ಜನರ ಜೀವನ, ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜನರ ಜೀವನ ಕೂಡ ಹಾಳಾಗ್ತದೆ. ಅದರಿಂದ ನಾನು ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಭಾಳ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ. ಅದರಿಂದ ತಾವು ದಯವಿಟ್ಟು ಇದನ್ನು ಹಿಂದೆ ತಗೊಂಡು ನೀವು ಬೇರೆ ಜಿಲ್ಲೆಗಿಂತ ಬೇರೆ ರಾಜ್ಯಕ್ಕೆ ನೀವು ತಗೊಂಡು ಹೋದರೆ ಇನ್ನು ಒಳ್ಳೇದಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀವಿ. ಜಿಲ್ಲೆಗೆ ನಾವು ಬಾಡಂತೀವಿ, ಇಲ್ಲೊಂದೇ ಅಲ್ಲ, ಅರಸಿನಕೆರೆ ನಮ್ಮ ಕ್ಷೇತ್ರ, ಎಲ್ಲೇ ಕೊಪ್ಪಳದನು ಎಲ್ಲೇ ಆದರೂ ಕೂಡ ನೀವು ಮಾಡಬಾರ್ದು. ನಮ್ಮ ಕೊಪ್ಪಳ ಜಿಲ್ಲೆ ಸಂದರ್ಭ ಬಂದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಬೇಡ. ಈಗಾಗಲೇ ಕೈಗಾದಲ್ಲಿ ಭಾಳಷ್ಟು ಜನರು, ಸಾವಿರಾರು ಜನ ಇದಕ್ಕೆ ಬಲಿಪಶುವಾಗಿದೆ. ಅದರಿಂದ ಕರ್ನಾಟಕದಲ್ಲಿ ಬೇಡ ಅಂತೇಳಿ ನಾವು ಈಗಾಗಲೇ ನಾನು HK ಪಾಟೀಲ್ಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಮುಂದೆ ಅವರು ಹೇಳಿದ್ದಾರೆ, ಅದು ಇಲ್ಲಪ್ಪ ನಮ್ಮ ಕರ್ನಾಟಕದಲ್ಲಿ ಬೇಡ ಅಂತ ನಾವು ರೆಕಮೆಂಡ್ ಮಾಡಿದ್ವಿ. ನಮ್ಮ ಲಿಂಗರಾಜ್ ಅವರು ಹೇಳಿದಂಗೆ ಕಮಿಟಿ ಹೈ ಲೆವೆಲ್ ಮೀಟಿಂಗ್ ಆಯ್ತಲ್ಲ, ಡಿಫೆನ್ಸ್ ಕಮಿಟಿ ಎಲ್ಲ ಮೀಟಿಂಗ್ ಆಗಿ ಅವರು CM ಅವರು ನಮ್ಮ ಕರ್ನಾಟಕದಲ್ಲಿ ಬೇಡ ಅಂತ ಹೇಳಿದರು. ಎಲ್ಲಿ ಬ್ಯಾರನ್ ಲ್ಯಾಂಡ್ಸ್ ಇಲ್ಲ, ವೇಸ್ಟ್ ಲ್ಯಾಂಡ್ಸ್, ಎಲ್ಲಿ ಗುಜರಾತ್ ಬಾರ್ಡ್ರು ಇಲ್ಲಾಂದರೆ ರಾಜಸ್ಥಾನ್ ಬಾರ್ಡ್ರು ಅಂಥ ಕ್ಷೇತ್ರ, ಅಂಥ ಪ್ರದೇಶದಲ್ಲಿ ಮಾಡಿಕೊಡು. ಇಲ್ಲಿ ಫರ್ಟೈಲ್ ಲ್ಯಾಂಡ್ಸ್, ಭಾಳ ದೊಡ್ಡ ಒಳ್ಳೆ ಫಲ ಕೊಡ್ತಕ್ಕಂಥ ಭೂಮಿಗಳು, ಭಾಳಷ್ಟು ಒಳ್ಳೆ ನದಿಗಳು ಇರ್ತಕ್ಕಂಥದ್ದು, ಪರಿಸರ ಭಾಳ ಸುಂದರವಾದಂಥ ಪರಿಸರ. ಇಂಥ ಪರಿಸರದಲ್ಲಿ ನೀವು ಮಾಡ್ತೀರಂದರೆ ಅದು ಐತಿಹ್ಯ, ಭಾಳ ದೊಡ್ಡ ಟೂರಿಸಮ್ ಸೆಂಟರ್ ವರ್ಲ್ಡಲ್ಲೇ ದೊಡ್ಡ ಟೂರಿಸಮ್ ಅಂದರೆ ಹಂಪಿ. ಈಗ ನಮ್ಮ ಮೌರ್ಯರ ಮನೆ ಬೆಳೀತಾ ಇದೆ. ಇನ್ನೂ ಒಂದು 8-10 ವರ್ಷದಲ್ಲಿ ಹೋಗೈತೆ, ರೆಕಮೆಂಡ್ ಮಾಡಿದ್ದಾರೆ, ಯುನೆಸ್ಕೋ ಸೈಟಿಗೆ ಹೋಗೈತೆ. ಸೊ ಇದು ಭಾಳ ಬೇಜಾರಾಯ್ತು ನನಗೆ. ನಾವು ಹೋರಾಟ ಮಾಡಿ ನಮ್ಮ ಪ್ರತಿಫಲ ಸಿಕ್ಕಿಲ್ಲಪ್ಪ. ಮತ್ತೆ ಹೋರಾಟಕ್ಕೆ ಬೀದಿಗೆ ಇಳಿತೀವಿ ನಾವೆಲ್ಲ. ಎರಡು ಸರ್ಕಾರಗಳ ವಿರುದ್ಧ ರಾಜ್ಯ ಸರ್ಕಾರ ಇದು ಹೊಣೆಗಾರ, ಕೇಂದ್ರ ಸರ್ಕಾರ ಇದು ನಮ್ಮ ಜಿಲ್ಲೆಗೆ ಏನೋ ಇದು ತಂದು ಬಂದರೆ ಅವರೇ ಹೊಣೆಗಾರಿಕೆ ಆಗ್ತಾರೆ. ಮತ್ತು ಇವತ್ತು ದೊಡ್ಡ ಹಿನ್ನಡೆ ಆಗ್ತದೆ ನಮ್ಮ ಜಿಲ್ಲೆಗೆ ಎಲ್ಲ ಥರದ. ಇವತ್ತು ಆರ್ಥಿಕವಾಗಿ ಇವತ್ತು ಹಳ್ಳಿ ಕೊಟ್ಟೆ ರಾಯಚೂರು ವೆಲ್ಕಮ್ ಮಾಡ್ಕೊಂಡ್ರೆ ಅವರು ಅದೇನು ಮಾಡ್ಕೊತಾರೆ, ವೆಲ್ಕಮ್ ಮಾಡ್ಕೊಂಡ್ರೆ ಪರಸ್ಪರ ಸುಖಾನಿ ಅವ್ರು ಮಾತಾಡಿದಾಗ ಅವರು ನಮ್ಮ ಜಿಲ್ಲೆದಾಗೆ ಬಾಳಂತಾರೆ. ಅಪೋಸ್ ಆಗಿಲ್ಲ. ನಿಮ್ಮ ವೈಯಕ್ತಿಕ ಏನು ಸರ್ ಏನು ಬೇಕಾ ಇದು ಮಾಡ್ತೀವಿ, ಬೈತೀವಿ, ಕೇಂದ್ರ ಸರ್ಕಾರಕ್ಕೆ ಬರ್ತೀವಿ ಮತ್ತು ರಾಜ್ಯ ಸರ್ಕಾರ ಎಲ್ಲರೂ ಪತ್ರ ಚಳವಳಿ ಮಾಡ್ತೀವಿ ಮತ್ತು ಬೀದಿಗೆ ಹಿಡಿತೀವಿ. ಯಾಕಂದರೆ ನಮ್ಮ ಇದೊಂದೇ ಅಲ್ಲ, ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲಿ ಮಾಡಬಾರ್ದು. ಟೋಲ್ ಬಂದ್ ಮಾಡ್ಬಿಡ್ರಿ, ಏನಿಲ್ಲ ಟೋಲ್ ಬಂದ್ ಮಾಡ್ಬಿಡ್ರಿ, ಎಲ್ಲ ಸರಿ ಮಾಡ್ತೀವಿ ಎಲ್ಲವೂ. ಚುನಾಯಿತ ಪ್ರತಿನಿಧಿಗಳು ಮೀಟಿಂಗ್ ಕರ್ಕೊಂಡು ಹಳ್ಳಿಗಳೆಲ್ಲ ಜನ ಸಂಪರ್ಕ ಮಾಡಿಕೊಂಡು ಸಭೆ ಮಾಡಿ ಲಾಸ್ಟ್ ಟೈಮ್ ಅದಕ್ಕಿಂತ ದೊಡ್ಡದು ಮಾತ್ರ ಗ್ರಾಮ ಪಂಚಾಯತ್ ಹಿಡಿದು ಅಲ್ಲಿವರೆಗೆ ರೈತ ಚಳವಳಿ ಬಂಡಿ ಗಿಂಡಿ ಕಟ್ಟಿಗೆಲ್ಲ ಬಂದ್ರೆ ಕಲಾಸ ತಂದು ವೈಯಕ್ತಿಕವಾಗಿ ಹೇಳಿ ಕರ್ನಾಟಕದಲ್ಲಿ ಎಲ್ಲಿ ಮಾಡಬಾರ್ದು. ಎಲ್ಲ ಫರ್ಟೈಲ್ ಭೂಮಿಗಳು, ಎಲ್ಲ ರೈತರ ಭೂಮಿಗಳು ನಾವು ಇಲ್ಲಿ. ಯಾಕಂದರೆ ರೇಡಿಯೇಷನಿಂದ ಫಲಗಳು ಬೆಳೆಯಲ್ಲ. ನೀವು ಬೆಳೆ ಹಾಕಿದರೆ ಒಂದು ತಿಂಗಳಿದ್ರೆ ಮತ್ತೆ ಡ್ರೈ ಆಗ್ತದೆ. ಆಮೇಲೆ ಅದು ಏಳುಗುಡ್ಡ ಪ್ರದೇಶ, ಬಹಳ ಮೈಕ್ರೋ ಅತಿ ಸೂಕ್ಷ್ಮ ಜೀವಜಂತುಗಳೆಲ್ಲ ನಿಮ್ಗೆಲ್ಲ ಗೊತ್ತೈತಲ್ಲ. ಹಂಗಿದ್ದಾಗ ನೀವು ಅದೇ ಊರು ಬೆಳೆ ತುಂಬ ಏನೈತಲ್ದಣಿ, ಬಹಳ ಜೀವ ವೈವಿಧ್ಯತೆ ಇರುವಂತ ಜಾಗ. ನೀವು ಹೋಗೋದ್ರೆ ದಕ್ಷಿಣ ಏಷ್ಯಾದಲ್ಲೇ ಎಷ್ಟು ವನ್ಯಜೀವಿಗಳಿದಾವೆ. ನಕ್ಷತ್ರ ಆಮೆ ಅಂತ ಬರುತ್ತೆ, ಸ್ಟಾರ್ಟರ್ ಬರುತ್ತೆ. ಅದು ಸಿಗೋದು ನಮ್ಮ ಏಳುಗುಡ್ಡ ಪ್ರದೇಶ ಮಾತ್ರ, ಬೇರೆ ಕಡೆ ಸಿಗಲ್ಲ. ಕಡಿಪಿಗಳಿತ್ತು ನಾವು ಹುಡುಗರಿಂದ, ಕಡಿಪಿಗಳು ಬಂದು ಅವು ಜೀವ ಸಂತತಿ ಹೋಯ್ತು, ಸಂತಾನೋತ್ಪತ್ತಿ ಹೋಯ್ತು. ಈಗ ಇದು ಒತ್ತಡ CM ಹತ್ರ ನಿಯೋಗ ಒಯ್ದೇನು ಒತ್ತಡ ಹಾಕಿದ್ರೆ ಅಲ್ಲ, ಫಸ್ಟ್ ಹೋರಾಟ ಪ್ರಾರಂಭ ಮಾಡ್ತಿದ್ವಿ. ಬರಲಿ, ರಾಜ್ಯ ಸರ್ಕಾರದಿಂದ ಪ್ರತಿನಿಧಿಗಳು ಬರಲಿ, ಕೇಳಿ. ಜಿಲ್ಲಾ ಮಂತ್ರಿಗಳಿದ್ದಾರೆ, ಅವರು ಹೋಗಿ CMಗೆ ಮನೆ ಸಲ್ಲಿಸಿ ನಾವು ಹೋಗಿ ಭೇಟಿ ಆಗ್ತೀವಿ. ನಮ್ಮ CM ಇದ್ದಾರೆ, ನಮ್ಮ ಪಕ್ಷದವರು ಇದ್ದಾರೆ, ನಾವು ಅವ್ರು ಭೇಟಿಯಾಗ ಧರ್ಮ ಇದೆ. ಬಟ್ ಅವರು ವಿರುದ್ಧವಾಗಿ ಇದ್ದಾರೆ, ನನಗೆ ಗೊತ್ತಿದೆ. ಬಟ್ ಇದೆಲ್ಲೋ ಸೆಂಟ್ರಲ್ ಗೌರ್ಮೆಂಟಿಂದ ಇದು ಪ್ರಪೋಸಲ್ ಬಂದಿದೆ. ಸೊ ಇದು ಬಟ್ ಈಕ್ವಲಿ ಎರಡು ಸರ್ಕಾರಗಳು
ಇದಕ್ಕೇನು ನಮ್ಗೇನು ಬಂದರೆ ಇರಲಿ ಅವರಿಬ್ಬರು ಹೊಣೆಗಾರ. ಅಂದರೆ ಇವತ್ತು ಅನೌನ್ಸ್ ಆಗಿದೆ ಅಲ್ಲ ಕೊಪ್ಪಳ ತಾಲೂಕಿನಲ್ಲಿ ಅಂತೇಳಿ ಇದ್ರ ಬಗ್ಗೆ ಡಿ ಸಿ ಮಾತಾಡಿದ್ದಾರೆ. ಇನ್ನು ಮಾತಾಡೋದು ಪ್ರಪೋಸಲ್ ಕಳಿಸಿರುವ ಹೊಸದು ಅಲ್ಲೇದು ಬಿಡ್ರಿ 2 ವರ್ಷದಿಂದ ಆಯಿತು. ಇತ್ತೀಚೆಗೆ ಈಗೇನು ಇವತ್ತು ಬಂದಿದೆ ಇದ್ರ ಬಗ್ಗೆ ಏನಾದ್ರು ಮಾತಾಡಿದ? ಇದು ಮಾತಾಡಿಲ್ಲ. ಪ್ರಪೋಸಲ್ ಘೋಷಣೆ ಇಲ್ಲ. ಏನಂತ ಘೋಷಣೆ ಅಲ್ಲ. ಅಲ್ಲ ಮಾತಾಡಲ್ಲ. ಈಗ ಮತ್ತೆ ಏನಾದರೂ ಈಗ ಒಂದು ಡಿ ಸಿ ಆಫೀಸ್ ಪ್ರಸ್ತಾವನೆ ಬಂದಿದೆ, ಫೈನಲ್ ಆಗಿಲ್ಲ. ಆಗೋದಕ್ಕಿಂತ ಮುಂಚೆ ನಾವು ಎಚ್ಚರಿಕೆ ನಮ್ಮ ಎಚ್ಚರಿಕೆ ಕೊಡಬೇಕಲ್ಲ. ನಿಮ್ಮ ಮುಖಾಂತರ ನಾವು ಕೊಡಬೇಕು, ಬೇರೆ ನಮ್ಗೆ ದಾರಿನೇ ಇದೆ. ಈಗ ಪ್ರೆಸ್ ಮುಖಾಂತರ ನಮ್ಗೆ ಗೊತ್ತಾಗಿದೆ. ಕೊಟ್ಟರೆ ಎಲ್ಲರೂ ಎಚ್ಚೆತ್ತದ್ದು. ಮತ್ತು ಉಳಿದ ವರ್ಷ ಇದೆಲ್ಲ ಆಗಿದ್ದಕ್ಕೆ ಪ್ರತಿಭಟನೆ ಮಾಡಿ ಹೋರಾಟ ಮಾಡಿ ಸ್ಟಾಪ್ ಆಯಿತು. ಸ್ಟಾಪ್ ಆಯಿತು. ನಮಗೆ ಭಾಳ ಭಾಳ ಇದಾಯ್ತು ನಮ್ಗೆ. ಸ್ಟೇಟ್ ಲೆವೆಲ್ ಆಗಿಬಿಡ್ತದೆ. ಸ್ಟೇಟ್ ಲೆವೆಲ್ ಮತ್ತು ಅಲ್ಲಿ ಬಂಡೆಕುಂಟ ಹಿಂದೆ ಹಿಡಿದು ಅಗಳಕೆರೆವರೆಗೂ ಗೌರ್ಮೆಂಟ್ ಲ್ಯಾಂಡ್ಸ್ ಬರ್ತವೆ, ಫಾರೆಸ್ಟು ಗೌರ್ಮೆಂಟ್. ಸೊ ಅಲ್ಲಿ ಅವರು ಇಟ್ಕೊಂಡಿದ್ದಾರೆ. ಆದಮೇಲೆ ನೀರು ಪಕ್ಕದಾಗೆ ಕೆನಾಲ್ ವಾಟರ್ ಇದೆ. ಸೊ ಅವೆಲ್ಲ ಇಟ್ಕೊಂಡು ಇದನ್ನು ಭಾಳ ಫೀಸಿಬಲ್ ಐತೆ ಅಂತೇಳಿ ಅವರು ಇಟ್ಕೊಂಡಿದ್ದಾರೆ. ಬಟ್ ಇದು ನಮಗೆ, ನಮ್ಮ ಜನರಿಗೆ, ನಮ್ಮ ಜಿಲ್ಲೆಗೆ ದೊಡ್ಡ ದುರಂತ. ಸರಿ ಹೋರಾಟ ಮತ್ತು ಅದಕ್ಕಿಂತ ದುರಂತ ಯಾರು? ದೊಡ್ಡ ದುರಂತ ನಮ್ಮೆಲ್ಲರೂ.